ಎಲ್ಲರಿಗೂ ನಮಸ್ಕಾರ. ಹೆಲೋ ಆಸ್ಪಿರೆಂಟ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಹೇಳಿದಾಗೆ ಕನ್ವರ್ಷನ್ಸ್ನ ಮಾಡ್ತಿದ್ದೀನಿ. ಏನಿದು ಕನ್ವರ್ಷನ್ಸ್ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಕಂಪ್ಯೂಟರಲ್ಲಿ ಒಂದಷ್ಟು ಕನ್ವರ್ಷನ್ಸ್ ಇರುತ್ತೆ. ನಾವೇನು ನ್ಯೂಮರಿಕಲ್ ಟರ್ಮ್ಸ್ 1 2 3 ಅಂತ ಹೇಳ್ತೀವಲ್ವ, ಅದು ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಅದಕ್ಕೆ ಬೈನರಿ ನಂಬರ್ಸ್ ಮಾತ್ರ ಅರ್ಥ ಆಗೋದು, ಅಂದರೆ ಝೀರೋಸ್ ಆ್ಯಂಡ್ ಒನ್ಸ್. ಹಾಗಾಗಿ ಅವನ್ನೆಲ್ಲ ಹೇಗೆ ಕನ್ವರ್ಷನ್ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತಿದ್ದೀನಿ. ಮೊದಲನೇದಾಗಿ ಇವತ್ತು ನಾನು ಹೇಳ್ಕೊಡ್ತಿರೋದು ಬೈನರಿ ಟು ಡೆಸಿಮಲ್, ಹಾಗೆ ಡೆಸಿಮಲ್ ಟು ಬೈನರಿ. ಈ ಹಿಂದೆ VAO ಎಕ್ಸಾಮಲ್ಲೂ ಕೇಳಿದರೆ, ಹಾಗೆ HK PDO ಎಕ್ಸಾಮಲ್ಲೂ ಕೇಳಿದರೆ, ಹಾಗೆ ಸಾಕಷ್ಟು ಎಕ್ಸಾಮ್ಸಲ್ಲಿ ಕೇಳಿದರೆ, ಗ್ರೂಪ್ C ಎಕ್ಸಾಮ್ಸಲ್ಲಿ. ಪ್ಲೀಸ್ ಗಮನ ಇಟ್ಟು ಕೇಳಿ. ಹಾಗೆ ನಾನು ಓದ್ಸತಿ ಲೈವ್ ಬಂದಾಗಲೂ ನಾನು ಹೇಳಿದ್ದೆ, ಅದೇ ರೀತಿಯಾದಂಥ ಕ್ವಶನ್ ಬಂದಿತ್ತು. ಆಕ್ಟಾಲ್ ಟು ಬೈನರಿ, ಬೈನರಿ ಟು ಡೆಸಿಮಲ್, ಈ ರೀತಿ ತುಂಬಾ ಕನ್ವರ್ಷನ್ಸ್ ಇರುತ್ತೆ. ನಾನು ಹೇಳ್ಕೊಡ್ತೀನಿ, ಸೊ ಆರಾಮಾಗಿ ಮಾಡ್ಕೊಳ್ಳೋಣ. ಈಗೇನು ನಾನು ನಿಮಗೆ ಫೋಟೋ ತೋರಿಸಿದ್ದೀನಲ್ವಾ, ಸೊ ಈ ಫೋಟೋನ ನೀವು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಇಲ್ಲ ನಾನು ಈ ಕಡೆ ರೈಟ್ ಸೈಡ್ ಬರೆದಿದ್ದೀನಲ್ವ, ಸೊ ಅದನ್ನಾದ್ರೂ ನೀವು ನೋಡ್ಕೊಂಡು ಬರ್ಕೊಳ್ಳಿ. ನೀವು ಬರ್ಕೊಂಡ್ಮೇಲೆ ಈ ವಿಡಿಯೋನ ಪ್ಲೇ ಮಾಡಿಕೊಂಡು ನೀವು ನನ್ನ ಜೊತೆನೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು ಬೇಸಿಕ್ಕಾಗಿ ನಿಮಗೆಲ್ಲರಿಗೂ ಗೊತ್ತಿರಬೇಕಾದಂಥದ್ದು. ನಾನು ಇದನ್ನು ಈಸಿಯಾಗಿ ಬರ್ಕೊಳ್ಳೋದು ಹೇಗೆ ಅಂದರೆ, ABCD ನಾನು ಬರ್ಕೊಂಡಂಗೆ ನೀವು ಬರ್ಕೊಳ್ಳಿ. ಸ್ಟಾರ್ಟಿಂಗ್ ಎನಲ್ಲಿ 0101 ಅಂತ ಹಾಕ್ಕೊಳ್ಳಿ, ಬಿನಲ್ಲಿ 0011, ಸಿಯಲ್ಲಿ 4 zeros 4 ones ಆ್ಯಂಡ್ ಡಿನಲ್ಲಿ 8 zeros 8 ones. ಇದು ಬಂದ್ಬಿಟ್ಟು ಕಂಪ್ಯೂಟರ್ಗೆ ಇನ್ಪುಟ್ ಲ್ಯಾಂಗ್ವೇಜಸ್ ಆಗಿರುತ್ತೆ. ಆ್ಯಂಡ್ ಇದು ಕೂಡ ಔಟ್ಪುಟ್ ಲ್ಯಾಂಗ್ವೇಜಲ್ಲಿ ಇದು ಇದೇ ರೀತಿ ಬರುತ್ತೆ. ಆ್ಯಂಡ್ ನಿಮಗೆ ಕಂಪ್ಲೀಟಾಗಿ ಟೆಕ್ನಿಕಲಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕೆಂದರೆ ನೀವು ಯಾರು ಟೆಕ್ನಿಕಲ್ ಕೋರ್ಸ್ನಲ್ಲಿ ಕಲಿತಾ ಇಲ್ಲ. ಜಸ್ಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಟ್ರಿಕ್ಸ್ ಮೂಲಕ ಹೇಳ್ಕೊಡ್ಬೋದು ಅಷ್ಟನ್ನು ಮಾತ್ರ ನಾನಿಲ್ಲಿ ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ ಯಾವ ರೀತಿ ಬರ್ತೀನಿ ಇದೇ ರೀತಿ ನೀವು ಕಾಪಿ ಮಾಡ್ಕೊಳ್ಳಿ. ಬನ್ನಿ ಫಸ್ಟ್ ಕನ್ವರ್ಷನ್ ನೋಡೋಣ, ಬೈನರಿ ಟು ಡೆಸಿಮಲ್ ನೋಡೋಣ. ಸೊ ಫಸ್ಟ್ ಕ್ವಶನ್ ಏನಿದೆ, 1000 ಅಂತಿದೆ ಅಂತ ಹೇಳ್ಬಿಟ್ಟು 1000 ಅಂತ ಓದಬೇಡಿ, ನೆಕ್ಸ್ಟ್ ಓದಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಇದನ್ನು ಯಾವ ರೀತಿ ಓದಬೇಕಂದ್ರೆ ಝೀರೋಸ್ ಆ್ಯಂಡ್ ಒನ್ಸಲ್ಲೇ ಓದಬೇಕಾಗುತ್ತೆ. 1000 ಆ್ಯಂಡ್ ಬೇಸ್ 2 ಇದೆ ಅಂತಂದರೆ ಅದು ಬೈನರಿಯಲ್ಲಿದೆ ಅಂತ, ಆ್ಯಂಡ್ ಬೇಸ್ 10 ಇದೆ ಅಂದರೆ ಡೆಸಿಮಲಲ್ಲಿದೆ ಅಂತ. ಆ್ಯಂಡ್ ಆಕ್ಟಾಲ್, ಹೆಕ್ಸಾಡೆಸಿಮಲ್ ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಹೇಳ್ಕೊಂಡು ಹೋಗ್ತೀನಿ. ಸೊ ಈ ರೀತಿ ಕೊಟ್ಟಾಗ ನಿಮಗೆ ಡ್ಯಾಶ್ ಅಂದ್ಬಿಟ್ಟು ಇದನ್ನು ಬೈನರಿಯಿಂದ ನೀವು ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಆಗ ನೀವು ಈ ಪ್ರೊಸೀಜರ್ಸ್ನ ಮಾಡಿದ್ರೆ ಆಯಿತು. ನಾನು ನಿಮ್ಗೆ ಇಲ್ಲಿ 2 ಥರ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ. ನಿಮಗೆ ಯಾವ್ದು ಈಸಿ ಮೆಥಡೋ ಅದನ್ನು ನೀವು ಸಾಲ್ವ್ ಮಾಡಿ. ಮೊದಲನೇ ಮೆಥಡ್ ಬಂದುಬಿಟ್ಟು ತುಂಬ ಹಿಂದೆಯಿಂದ ಇದನ್ನೇ ಫಾಲೋ ಮಾಡ್ತಿದ್ವಿ. ಏನಂದರೆ ಕ್ವಶನ್ನ ಕೊಡ್ತಾರೆ, ಕ್ವಶನ್ನ ಮೇಲ್ಗಡೆ ನಾನು ಏನು ಬರೆದಿದ್ದೀನಿ, ಕ್ವಶನ್ನ ಬರೆದ್ಬಿಟ್ಟು ಬ್ಯಾಕ್ವರ್ಡಿಂದ ಬರ್ಕೊಂಡು ಹೋಗಬೇಕು. 2 to the power of 0, 2 to the power of 1, 2 to the power of 2 ಆ ರೀತಿ ಬರ್ಕೊಂಡು ಹೋಗಬೇಕು. ಆ್ಯಂಡ್ ಅದ್ರದ್ದು ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಿ ಆನ್ಸರ್ನ ಬರೆದಾಗ ನಮಗೇನಾಗ್ತಿತ್ತು, ನಮಗೆ ಆನ್ಸರ್ ಸಿಗ್ತಿತ್ತು. ಇವಾಗ ನಾನು ಇಂಜಿನಿಯರಿಂಗಿಗೆ ಬಂದಾಗ ನಾನು ಇಲ್ಲಿ ಕಲ್ತ್ಕೊಂಡಂಥ ಮೆಥಡ್ ಇದು. ಯಾವ ರೀತಿ ಅಂತಂದರೆ ಉಲ್ಟಾ ಬರ್ಕೊಂಡು ಹೋಗಬೇಕು. ಅಂದರೆ ನೀವು ರೈಟಿಂದ ಲೆಫ್ಟ್ಗೆ ಬರಿಬೇಕಾಗುತ್ತೆ. ಯಾವಾಗಲೂ ನೀವು ಲೆಫ್ಟಿಂದ ರೈಟ್ಗೆ ಏನು ಬರೀತಿರಲ್ಲ ಹಂಗೆ ಬರಿಬೇಡಿ, ರೈಟಿಂದ ಲೆಫ್ಟಿಗೆ ಬರೀರಿ. ಸೊ 1 2 4 8 16 n ಅಂತ ಏನಿದೆ ಅಂದರೆ 2 to the power of n ಅಂತ. ಸೊ ಫಸ್ಟ್ 1 ಅಂತ ಅಂದರೆ 1, 2 to the power of 0 ಆ್ಯಂಡ್ 2 to the power of 1 ಅಂದರೆ 2, 2 to the power of 3 ಅಂದರೆ 8, 2 to the power of n ಅಂತಂದರೆ ಅಲ್ಲಿ ಯಾವ ನಂಬರ್ ಬರುತ್ತೆ ಅದರದನ್ನು ನೀವು ಅಷ್ಟು ಟೈಮ್ಸ್ ನಿಮಗೆ ಗೊತ್ತಲ್ವ ಮಲ್ಟಿಪ್ಲಿಕೇಶನ್ ಮಾಡಿ ಅಲ್ಲಿ ಬರೆಯುವಂಥದ್ದು. ಸೊ ನಿಮ್ಗೆ ಈ ರೀತಿ ಬರೆದ್ರು ನಿಮ್ಗೆ ಅದೇ ಸೇಮ್ ಆನ್ಸರ್ ಸಿಗುತ್ತೆ 8 ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 10011 ಅಂತ. ಸೊ ಇದು ಬೈನರಿಲಿದೆ, ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ನಾನು ಟ್ರಿಕ್ನ ಯೂಸ್ ಮಾಡಿದ್ದೀನಿ, ಬಟ್ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ನಾನು ಇಲ್ಲಿ ಹೇಳ್ಕೊಡ್ತಿರೋದು, ನಾನು ಫಸ್ಟ್ ಎಲ್ಲ ನಾವೇನು ಮಾಡ್ತಿದ್ವಲ್ಲ ಅದನ್ನು ಹೇಳ್ಕೊಡ್ತೀನಿ ನೋಡಿ. ಸೊ ಆ ಕ್ವಶನ್ನ ಬರಿಬೇಕು ಆ್ಯಂಡ್ ಯಾವಾಗಲೂ ರೈಟಿಂದ ಲೆಫ್ಟಿಗೆ ಬರಿಬೇಕು. ಏನು 2 to the power of 0, 2 to the power of 1 ಎಷ್ಟು ನಂಬರ್ಸ್ ಇರುತ್ತೆ ಅಲ್ಲಿ ತನಕ ಬರೀರಿ. 2 to the power of 4 ಇದೆ ಅಲ್ಲಿ ತನಕ ಬರೀರಿ. ಆ್ಯಂಡ್ ಅದರದ್ದು ಏನು ವ್ಯಾಲ್ಯೂಸ್ನ ಕೆಳಗಡೆ ಬರ್ಕೊಡಿ. ಆ್ಯಂಡ್ ಅಷ್ಟನ್ನು ನೀವು ಆ್ಯಡ್ ಮಾಡ್ತು ಅಂದರೆ ನಿಮಗೆ ಡೆಸಿಮಲ್ ನಂಬರ್ ಸಿಗುತ್ತೆ. ಆ್ಯಂಡ್ ಇವಾಗ ಟ್ರಿಕ್ಸ್ನ ಯೂಸ್ ಮಾಡೋಣ. ಟ್ರಿಕ್ಸಲ್ಲೂ ಸೇಮ್ ಆನ್ಸರ್ ಬರುತ್ತೆ ಅಂತ ನೋಡೋಣ. ಫಸ್ಟು 1 2 4 8 16 ಬರ್ಕೊಳ್ಳಿ. ಅದ್ರ ಕೆಳಗಡೆ ಕ್ವಶನ್ನ ಬರ್ಕೊಳ್ಳಿ. ಯಾವುದಕ್ಕೆಲ್ಲ 1 1 1 1 ಅಂತ ಬಂದಿರುತ್ತೋ ಅಷ್ಟು ನಂಬರ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಆಗಿ ಬರೋವಂಥದ್ದು 19. ಸೊ ಈ ರೀತಿ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಒಂದೆರಡು ನೀವು ಮಾಡಿ ನೋಡಿದಾಗ ನಿಮಗೆ ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಹೊಸದಾಗಿ ಕೇಳಬೇಕಾದ್ರೆ ಏನಿದು ಅಂತ ಅನಿಸುತ್ತೆ. ಸೊ ಡೋಂಟ್ ವರಿ. ನೆಕ್ಸ್ಟ್ ಕ್ವಶನು 111001. ಅದು ಬೇಸಲ್ಲಿ ಏನಿದೆ 2 ಇದೆ. ಸೊ ಇದು ಬೈನರಿ ಇದೆ, ನಾವು ಏನಕ್ಕೆ ಕನ್ವರ್ಟ್ ಮಾಡಬೇಕು, ಆನ್ಸರ್ ಜಾಗದಲ್ಲಿ ಏನಿದೆ ಬೇಸಲ್ಲಿ 10 ಇದೆ. ಸೊ ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ನಾನಿಲ್ಲಿ ಈಸಿಯಾಗಿ ಟ್ರಿಕ್ಸ್ನ ಮೂಲಕ ನಾನು ಇಲ್ಲಿ ಹೇಳ್ಕೊಡ್ತಿದ್ದೀನಿ. 1 2 4 8 16 32. 32 ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ನಿಮ್ಗೆ ಈಗಲೇ ಗೊತ್ತಾಗುತ್ತೆ. ಅಲ್ಲಿ ಟೋಟಲ್ ಆಗಿ ಎಷ್ಟು ನಂಬರ್ಸ್ ಇದೆ, 6 ನಂಬರ್ಸ್ ಇದೆ. ಸೊ 2 to the power of 5 32. ಹಾಗಾಗಿ 32 ಅಂತ ಬರ್ಕೊಂಡಿದ್ದೀನಿ.
ಅದಾದಮೇಲೆ ಅಷ್ಟನ್ನು ಆ್ಯಡ್ ಮಾಡ್ತೀನಿ, ನನಗೆ 57 ಅಂತ ಆನ್ಸರ್ ಸಿಗುತ್ತೆ. ಸೊ ಟ್ರಿಕ್ಸ್ ಇನ್ನೂ ಈಸಿ ಅಂತ ನನಗನ್ನಿಸ್ತು. ಹಾಗೆ ಇಲ್ಲಿ ನಾನು ಒಂದಷ್ಟು ಕ್ವೆಶ್ಚನ್ನ ಕೊಟ್ಟಿದ್ದೀನಿ, ಇಷ್ಟು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಆ್ಯಂಡ್ ಇಷ್ಟು ದಿನ ನಾನು ಯಾವುದೇ ರೀತಿಯಾದಂಥ ಈ ರೀತಿ ಹೋಮ್ವರ್ಕ್ಸ್ನ ಕೊಡ್ತಿಲ್ಲ, ಬಟ್ ನಾನು ನೋಡೋಣ ನಮ್ಮ ಟೀಮಲ್ಲಿ ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಈಗ ಗೊತ್ತಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇದರಿಂದ ನಿಮಗೆ 1 ಅಥವಾ 2 ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ. ಆ್ಯಂಡ್ 1 ಅಥವಾ 2 ಮಾರ್ಕ್ಸಲ್ಲಿ ತುಂಬಾ ರ್ಯಾಂಕಿಂಗು ವೇರಿಯೇಷನ್ ಆಗಿರೋದು ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಆದಷ್ಟು ನಾನು PDO ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡ್ತಿದ್ದೀನಿ ನಿಮಗೆ, ಆದಷ್ಟು ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಮೊದಲನೇದು ಬಂದುಬಿಟ್ಟು ಬೈನರಿ ಟು ಡೆಸಿಮಲ್, ಗ್ರೀನ್ ಕಲರಲ್ಲಿ ಹಾಕಿರೋದು, ಆ್ಯಂಡ್ ಯೆಲ್ಲೋ ಕಲರ್ ಇರೋವಂಥದ್ದು ಡೆಸಿಮಲ್ ಟು ಬೈನರಿ. ಈಗ ನಾವು ಸಾಲ್ವ್ ಮಾಡ್ತಿರೋದು ಬೈನರಿ ಟು ಡೆಸಿಮಲ್. ಸೊ ಕ್ವಶನ್ ಬರ್ಕೊಂಡಿದ್ದೀನಿ 110010. ಸೊ ಬೇಸ್ 2 ಇದೆ ಅಂದರೆ ಅದು ಬೈನರಿಲಿದೆ, ಆ್ಯಂಡ್ ಬೇಸ್ 10ಅಲ್ಲಿ ಅದು ಆನ್ಸರ್ ಕೇಳ್ತಿದೆ ಅಂದರೆ ನಾವು ಅದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಆ್ಯಸ್ ಐ ಸೈಡ್ ನನ್ನ ಟ್ರಿಕ್ಸ್ನ ಮೂಲಕ ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಅಂದರೆ 1 2 4 8 16 ಆ್ಯಂಡ್ 32. ಸೊ ಇಷ್ಟನ್ನು ನಾನು ಬರ್ಕೊಂಡಿದ್ದೀನಲ್ವ, ಅದ್ರ ಕೆಳಗಡೆಗೆ ಕ್ವಶನ್ನ ಇವಾಗ ನಾವು ಬರ್ಕೊಳ್ಳೋಣ. ಸೊ ಏನು ಕ್ವಶನ್ನ ಬರಿಬೇಕಲ್ಲಿಗೆ, ನಾನು ಹೇಳ್ದಾಗೆ ಟು ದ ಪವರ್ ಆಫ್ ಎಷ್ಟು ಬರುತ್ತೋ ಅಷ್ಟು ನಾವು ಇಲ್ಲಿ ಬರ್ಕೊಂಡು ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಕ್ವಶನ್ನ ನಾವು ಬರೆಯೋಣ. 0 1 0 0 1 1. ಸೊ ಈ ರೀತಿ ನಾನು ಬರೆದಾಗ 1 ಎಲ್ಲೆಲ್ಲಿರುತ್ತೋ ಆ ಜಾಗನ ನಾನು ಆ್ಯಡ್ ಮಾಡಬೇಕಾಗತ್ತೆ ಆ ನಂಬರ್ಸ್ನ. ಸೊ 32 + 16 + 2. ಸೊ ಟೋಟಲ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ 50. ಸೊ ಈ ರೀತಿ ನೀವು ಸಾಲ್ವ್ ಮಾಡಿ ನನಗೆ ಆನ್ಸರ್ನ ಕೊಡಿ. ಸೊ ಅವಾಗ ನೋಡೋಣ ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದೀರಾ ನಮ್ಮ ಗ್ರೂಪಲ್ಲಿ ಅಂತ. ಫಸ್ಟ್ ಕನ್ವರ್ಷನ್ ನೋಡೋಣ, ಡೆಸಿಮಲ್ ಟು ಬೈನರಿ. ಸೊ ಫಸ್ಟ್ ಕ್ವಶನ್ ನೋಡೋಣ, ಬೇಸ್ 10ನಲ್ಲಿರುವಂತಹ ನಂಬರ್ ಯಾವುದು? 16. ಸೊ 16 ಬೇಸ್ 10, ಆ್ಯಂಡ್ ಅವರು ಕಂಡುಹಿಡಿಬೇಕಾಗಿರೋದನ್ನು ಏನು ಹೇಳಿದ್ದಾರೆ, ಬೇಸ್ 2 ಕೊಡ್ತಾರೆ ಅಂದರೆ ಬೈನರಿಗೆ ನಾವು ಅದನ್ನು ಕನ್ವರ್ಷನ್ ಮಾಡಬೇಕು ಅಂತ. ಸೊ ನಾವು ಹಳೆ ಮೆಥಡ್ ಯಾವ ರೀತಿ ಮಾಡ್ತಿದ್ವಿ ಬೈನರಿಗೆ ಕನ್ವರ್ಷನ್ ಡೆಸಿಮಲಿಂದ ಅನ್ನೋದಾದರೆ, ಡೆಸಿಮಲ್ಗೆ ಯಾವುದೇ ನಂಬರ್ ಕೊಟ್ಟರು ಕೂಡ ನಾವು ಡಿವೈಡ್ ಮಾಡ್ತಿದ್ವಿ. ಸೊ ಈ ರೀತಿ ಡಿವೈಡ್ ಮಾಡ್ತಿದ್ವಿ. ಸೊ ಈ ರೀತಿ ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಸಿಗ್ತಿತ್ತು, ಆ್ಯಂಡ್ ಕೆಳಗಿಂದ ನಾವು ಮೇಲ್ಗಡೆ ತೊಗೊಂಡಾಗ ಅದರದ್ದು ಆನ್ಸರ್ ನಮಗೆ ಸೇಮ್ ಬರ್ತಾಯಿತ್ತು. ಆ್ಯಂಡ್ ಇವಾಗ ನಾನೇನು ನಿಮಗೆ ಟ್ರಿಕ್ಸ್ ಹೇಳ್ಕೊಟ್ಟೆ ಅಲ್ವಾ, ನಾನು ಈ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತಾ ಬರಲ್ವ ಅಂತ ಚೆಕ್ ಮಾಡೋಣ ಈಗ. ಸೊ ಏನಂತ ಅಂದರೆ, ನಾನು ಬರ್ಕೊಳ್ತೀನಿ ಅಂತ ಹೇಳ್ದಲ್ವಾ ಫಸ್ಟೇ 1 2 4 8 16 ಅಂತ ಅಂದ್ಬಿಟ್ಟು. ಸೊ ಈ ರೀತಿ ನಾನು ಬರ್ಕೊಂಡಿರ್ತೀನಿ. ಸೊ ನಾನು ಬರ್ಕೊಂಡ್ಮೇಲೆ ಏನಾಗುತ್ತೆ, ನನಗೆ ಬೇಕಾಗಿರೋಂಥ ನಂಬರ್ 16. ಸೊ ಅಲ್ಲಿ ಡೈರೆಕ್ಟಾಗಿ 16 ಇದೆ. ಸೊ ನಾನಿಲ್ಲಿ 8 + 4 + 2 + 1 ಮಾಡಿದ್ರೆ 15 ಆಗುತ್ತೆ, 16 ಬರಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ 16 ತೊಗೋತೀನಿ. ಟೋಟಲ್ ಆನ್ಸರ್ ಏನಾಗುತ್ತೆ 1 / 4 zeros. ಸೊ ಈ ರೀತಿ ಬರಿತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋದರೆ ಇನ್ನೂ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ನೋಡೋಣ. ಸೊ 19 ಬೇಸ್ 10, ಆ್ಯಂಡ್ ಅವ್ರು ಕಂಡುಹಿಡಿಯೋಕ್ಕೆ ಹೇಳಿರೋದು ಬೇಸ್ 2 ಅಂದರೆ ಬೈನರಿಗೆ ಕನ್ವರ್ಷನ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ನಾನು ಇವಾಗ ಏನು ಮಾಡ್ತೀನಿ, 19 ಕೊಡಿದ್ದಾರೆ ಆ್ಯಸ್ ಯೂಶ್ವಲ್. ನನಗೇನಾದ್ರು ಈ ಟ್ರಿಕ್ಸ್ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಡಿವೈಡ್ ಮಾಡ್ತೀನಿ, ಬರೋವಂಥ ಆನ್ಸರ್ನ ಕೆಳಗಿಂದ ಮೇಲೆ ತೊಗೊಂಡು ನಾನು ಅದನ್ನು ಬರಿತೀನಿ. ಸೊ ಅವಾಗ ನನಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇವಾಗ ನಾವು ಟ್ರಿಕ್ಸ್ನ ಯೂಸ್ ಮಾಡೋದಾದರೆ 19 ಅಂತ ಏನು ನಂಬರ್ ಇದೆ ಅಲ್ವಾ, ಸೊ ಅದಕ್ಕೆ ನಾನು ಇವಾಗ ಬರೆಯೋದಾದರೆ 1 2 4 8 16 ಅಂತ ಬರ್ಕೊತೀನಿ. ಆ ರೀತಿ ಬರ್ಕೊಂಡಾಗ ನಾನು 1 zeros ಹಾಕಬೇಕು. ಫಸ್ಟೇ ಇಲ್ಲಿ 1 zeros ನಿಮಗೆ ಕೊಟ್ಟಿರಲ್ಲ. ಯಾವ ರೀತಿ ಹಾಕಬೇಕು ಅಂತ ಅಂದರೆ, 16 ಇಸ್ ದ ಗ್ರೇಟರ್ ನಂಬರ್. 16ಗೆ ಎಷ್ಟು ಆ್ಯಡ್ ಮಾಡಿದ್ರೆ 19 ಆಗುತ್ತೆ, 3 ಆ್ಯಡ್ ಮಾಡಿದ್ರೆ ಆಗುತ್ತೆ. ಸೊ ಆ ರೀತಿ ನಾವು ನೋಡಿಕೊಂಡು 1ಅನ್ನು ಆ ಜಾಗಕ್ಕೆ ಹಾಕಿ ಅದನ್ನು ಅಡಿಷನ್ ಮಾಡಬೇಕು. ಸೊ ಈ ಕ್ವಶನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. 43 ಬೇಸ್ 10, ಆ್ಯಂಡ್ ಅವ್ರು ಕೊಟ್ಟಿರೋಂಥ ಬೇಸ್ 2 ಅಂದರೆ ಬೈನರಿಗೆ ನಾವು ಕನ್ವರ್ಷನ್ ಮಾಡಬೇಕು ಅಂತ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ 1 2 4 8 16 32 ಯಾಕೆ ಬರ್ಕೊಂಡೆ ಅಂತಂದರೆ, 16 + 8 + 4 + 2 + 1 ಮಾಡಿದ್ರೆ 31 ಆಗುತ್ತೆ. ಅದ್ರ ಬದಲು 32 + 8 + 2 + 1 ಮಾಡ್ತು ಅಂತಂದರೆ ನಮಗೆ 43 ಸಿಕ್ಬಿಡುತ್ತೆ. ಸೊ ಎಲ್ಲೆಲ್ಲ ಯಾವ ನಂಬರ್ಸ್ನ ಆ್ಯಡ್ ಮಾಡ್ತೀವಿ ಆ ನಂಬರ್ಸ್ಗೆ 1 ಹಾಕಿ, ಯಾವ ನಂಬರ್ನ ಯೂಸ್ ಮಾಡಲ್ಲ ಅದಕ್ಕೆ 0s ಹಾಕಿ. ಸೊ ಈ ರೀತಿ ನಾನಿವಾಗ ನೆಕ್ಸ್ಟ್ ಕ್ವಶನ್ನ ನಾನು ಡೈರೆಕ್ಟಾಗಿ ನಿಮ್ಮ ಮುಂದೆ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಈ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೀನಿ, ನನ್ನ ಹತ್ರ ಟ್ಯಾಬ್ ಇದ್ದರೆ ಡೆಫಿನೆಟ್ಲಿ ನಾನು ಫುಲ್ ಸಾಲ್ವ್ ಮಾಡ್ಕೊಂಡು ನಿಮ್ಮ ಮುಂದೆ ತೋರಿಸಿದ್ದೆ. ಬಟ್ ನಾನು ಫೋನಲ್ಲಿ ಸಾಲ್ವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಹ್ಯಾಂಡ್ ರೈಟಿಂಗ್ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ನಾನಿವಾಗ ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ಬೋದು, ಯೆಲ್ಲೋ ಕಲರಲ್ಲಿ ಏನಿದೆಯಲ್ವಾ ಅದೆಲ್ಲ ಡೆಸಿಮಲ್ ಟು ಬೈನರಿ. 65 ಬೇಸ್ 10 ಇರೋವಂಥದ್ದನ್ನು ನಾನು ಬೈನರಿಗೆ ಕನ್ವರ್ಷನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡಿ, 65 ಬೇಸ್ 10 = ಡ್ಯಾಶ್ ಅಂತಂದರೆ ಅಲ್ಲಿ ಬೈನರಿಗೆ ಕನ್ವರ್ಷನ್ ಮಾಡಬೇಕು ಅಂತ ಅಂದ್ಬಿಟ್ಟು, ಸೊ ಅಲ್ಲಿ ಬೇಸ್ 2 ಬರ್ಕೊಳ್ಳೋಣ. ಸೊ ಇವಾಗ ನಾನು ಮಾಡ್ಕೊಂಡು ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ 65 ಅಂದರೆ ನನಗೆ ನಂಬರ್ ಗೊತ್ತಿಲ್ಲ ಎಷ್ಟು ಹಾಕೋಬೇಕು ಅಂತ. ಸೊ ನಾನು ರ್ಯಾಂಡಮ್ ಆಗಿ ಇವಾಗ ಹಾಕೋತೀನಿ 1 2 4
8, 16, 32 ಆ್ಯಂಡ್ 64 ಹಾಕೋತೀನಿ. ಯಾಕೆ ಅಂತಂದರೆ 32 + 16 + 8 + 4 + 2 + 1 ಮಾಡಿದ್ರು ಕೂಡ ನನಗೆ 63 ಆನ್ಸರ್ ಬರುತ್ತೆ. ಸೊ ನನಗೆ ಟೋಟಲಾಗಿ ಬೇಕಾಗಿರುವಂತಹದ್ದು 65. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, 2 to the power of 5 ಅದನ್ನ 2 to the power of 6 ಮಾಡಿದಾಗ ನಮಗೇನು ಸಿಗುತ್ತೆ, 64 ಸಿಗುತ್ತೆ. ಹಾಗಾಗಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, 64 ಅಂತ ಹಾಕೊತಾ ಇದ್ದೀನಿ. ಸೊ 64. ಸೊ ಇವಾಗ ನಮ್ಮ ಹತ್ರ 64 ಡೈರೆಕ್ಟಾಗಿದೆ ಅಂದರೆ 64 + 1 ಆ್ಯಡ್ ಮಾಡ್ತು ಅಂದರೆ ನಮಗೆ 65 ಸಿಕ್ಕೇ ಬಿಡುತ್ತೆ. ಸೊ ಇವಾಗ ನಾವು ಅದಕ್ಕೆ ಆನ್ಸರ್ನ ಫೈಂಡ್ ಮಾಡಬೇಕು ಅಂತಂದರೆ ನಾವು ಯಾವುದನ್ನೆರಡನ್ನ ಆ್ಯಡ್ ಮಾಡ್ತೀವಲ್ವ ಆ ನಂಬರ್ಸ್ಗೆ ನಾವು 1 1 ಅಂತ ಹಾಕಬೇಕು. ಆ್ಯಂಡ್ ಯಾವ ನಂಬರ್ಸ್ಗೆ ನಾವು ಆ್ಯಡ್ ಮಾಡಲ್ಲ ಆ ನಂಬರ್ಸ್ಗೆಲ್ಲ ನಾವು 0 0 0 0 0 ಅಂತ ಹಾಕ್ಕೊಳ್ಬೇಕು. ಸೊ ಓಕೆನಾ. ಸೊ ಇಷ್ಟು ನಿಮಗೆ ಗೊತ್ತಾಗಿದೆ ಅಂತಂದರೆ ಡೆಫಿನೆಟ್ಲಿ ನಿಮ್ಗೆ ಎಲ್ಲದೂ ಗೊತ್ತಾಗಿದೆ. ಬಟ್ ನಿಮಗೆ ಡೌಟ್ ಇದೆ ಅಂತಂದರೆ ಬೇಕಿದ್ರೆ 65ನ 2ಇಂದ ಡಿವೈಡ್ ಮಾಡ್ಕೊಂಡು ಬನ್ನಿ. ಸೊ ಇವಾಗ ನಾನು ಇಲ್ಲಿ ಸೈಡಲ್ಲಿ ಮಾಡಿ ತೋರಿಸ್ತೀನಿ, ನಿಮಗಿದು ಕೂಡ ಕ್ಲಾರಿಟಿ ನಿಮಗೆ ಸಿಕ್ಬಿಡುತ್ತೆ. ಸೊ 2 3s are 6 ಆ್ಯಂಡ್ 2 2s are 4. ಸೊ ರಿಮೈನಿಂಗ್ 1. ಅದಾದ ನಂತರ 2 1s are 2 ಆ್ಯಂಡ್ 2 6 are 12. ರಿಮೈನಿಂಗ್ 0. 2 8s are 16 ಆ್ಯಂಡ್ ನೆಕ್ಸ್ಟ್ 2 4s are 8 ಆ್ಯಂಡ್ 2 2s are 4, 2 1s are 2. ಸೊ 1 ರಿಮೈನಿಂಗ್ ಆಗುತ್ತೆ. ಸೊ ಇವಾಗ ಟೋಟಲಾಗಿ ನಾನು ಬರೆದಿರೋದಕ್ಕೂ ಈ ಒಂದು ನಂಬರ್ಸ್ಗೂ ನೀವು ಇಲ್ಲೇ ನೋಡ್ತು ಅಂತಂದರೆ ನಿಮ್ಗೆ ಇಲ್ಲೇ ಕ್ಲಾರಿಟಿ ಸಿಗುತ್ತೆ. ಸೊ ಈ ರೀತಿ ದೊಡ್ಡದಾಗಿ ಮಾಡೋದಕ್ಕಿಂತ ಟ್ರಿಕ್ಸಲ್ಲಿ ಆರಾಮಾಗಿ ಮಾಡ್ಬೋದು. ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಹಾಗೆಯೇ ಈ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸಿ. ನೀವು ಎಷ್ಟು ಜನ ಆನ್ಸರ್ ತಿಳಿಸ್ತೀರೋ ಅಷ್ಟು ಜನನು ನಾನು ನಿಜವಾಗ್ಲೂ ಓದ್ತಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಕೆಲವರೆಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಇದರಿಂದ ನಿಮಗೆ ಡೆಫಿನೆಟ್ಲಿ 1 ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ, ಇಲ್ಲ 2 ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ. ಇಲ್ದಿದ್ರೂ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.